ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇನ್ನೂ ಈ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲೋ ಸಬ್ಸ್ಕ್ರೈಬ್ ಮಾಡಿರಿ. ಈ ವಿಡಿಯೋ ಆದಮೇಲೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ. ಸೊ ಲಾಸ್ಟ್ ವಿಡಿಯೋದಲ್ಲಿ ನಾವು ಪಾರ್ಟ್ ಬಿದಲ್ಲಿ MySQL ಪ್ರೋಗ್ರಾಮ್ಸ್ನ ಸೆಕೆಂಡ್ ಪ್ರೋಗ್ರಾಮ್ನ ನೋಡಿದ್ವಿ. ಆ ಸೆಕೆಂಡ್ ಪ್ರೋಗ್ರಾಮಲ್ಲಿ ಬೆಸ್ಕಾಮ್ ಅನ್ನೋ ಟೇಬಲ್ನ ಕ್ರಿಯೇಟ್ ಮಾಡಿ ಅದಕ್ಕೆ ರಿಲೇಟೆಡ್ ಆಗಿರೋ ಕ್ವೆರೀಸ್ನ ಎಕ್ಸಿಕ್ಯೂಟ್ ಮಾಡಿದ್ವಿ. ಈಗ ನಿಮಗೆ ಥರ್ಡ್ ಪ್ರೋಗ್ರಾಮಲ್ಲಿ ಸ್ಟೂಡೆಂಟ್ ಟೇಬಲ್ನ ಕ್ರಿಯೇಟ್ ಮಾಡಿ ಅದರಲ್ಲಿ ಅಟ್ರಿಬ್ಯೂಟ್ಸು, ರೋಲ್ ನಂಬರು, ಸ್ಟೂಡೆಂಟ್ ನೇಮು, ಡೇಟ್ ಆಫ್ ಬರ್ತು, ಜೆಂಡರು, ಕಾಂಬಿನೇಷನ್ನು, ಕ್ಲಾಸು ಇವೆಲ್ಲ ಅಟ್ರಿಬ್ಯೂಟ್ಸ್ನ ಯೂಸ್ ಮಾಡಿಕೊಂಡು ನೆಕ್ಸ್ಟು ನೀವು ಕ್ವೇರೀಸ್ನ ಎಕ್ಸಿಕ್ಯೂಟ್ ಮಾಡಿರಿ ಅಂತೇಳಿ ಕೊಟ್ಟಿದ್ದಾರೆ. ಈಗ ಆಲ್ರೆಡಿ ನಿಮ್ಗೆ ಗೊತ್ತಿದೆ, ನಾವು ಟೇಬಲ್ನ ಕ್ರಿಯೇಟ್ ಮಾಡುವಾಗ ಫಸ್ಟು ಕ್ರಿಯೇಟ್ ಟೇಬಲ್ ಅಂತೇಳಿ ಬರಿತೀವಿ. ಕ್ರಿಯೇಟ್ ಟೇಬಲ್ ಅನ್ನೋದು ಟೇಬಲ್ ಕ್ರಿಯೇಟ್ ಮಾಡೋ ಪ್ರೊಸೀಜರು. ಸೊ ಇಲ್ಲಿ ನಾವು ಸ್ಟೂಡೆಂಟ್ ಅನ್ನೋದು ಎಂಟಿಟಿ ನೇಮ್ ಅಂತ ಕರಿತೀವಿ, ಅಥವಾ ಇದನ್ನು ಟೇಬಲ್ ನೇಮ್ ಆರ್ ಡಾಟಾಬೇಸ್ ನೇಮ್ ಅಂತೇಳಿ ಕರಿತೀವಿ. ಸೊ ಇಲ್ಲಿ ರೋಲ್ ನಂಬರು, ಎಸ್ ನೇಮು ಇವೆಲ್ಲ ನಾವು ಅಟ್ರಿಬ್ಯೂಟ್ಸ್ ಅಂತ ಕರಿತೀವಿ. ಇಂಟ್ ಆಫ್ 5 ಅಂತಂದರೆ ಇದು ಡಾಟಾ ಟೈಪು. ಯಾವ ಅಟ್ರಿಬ್ಯೂಟು ಯಾವ ಟೈಪ್ ಆಫ್ ವ್ಯಾಲ್ಯೂನ ಹೋಲ್ಡ್ ಮಾಡಬೇಕು ಅನ್ನೋದು ಡಿಸೈಡ್ ಮಾಡೋದು ಡಾಟಾ ಟೈಪು. ಸೊ ಅದನ್ನು ನಾವು ಇಲ್ಲಿ ಇಂಟು, ವರ್ಕ್ ಯಾರು, ಡೇಟ್ ಫಂಕ್ಷನ್, ಡೇಟ್ ಡಾಟಾ ಟೈಪು, ಕ್ಯಾರ್ ಡಾಟಾ ಟೈಪು, ವರ್ಕ್ ಯಾರು, ಈ ಥರ ಡಿಫ್ರೆಂಟ್ ಡಾಟಾ ಟೈಪ್ಸ್ನ ತೊಗೊಂಡಿವಿ. ಇಲ್ಲಿ ಇಂಟೀಜರ್ ಅಂದರೆ ವಿತೌಟ್ ಡೆಸಿಮಲ್ ಪಾಯಿಂಟ್ ವ್ಯಾಲ್ಯೂಸ್ ಇರುತ್ತೆ, ಅದನ್ನು ಇಂಟೀಜರ್ ತೊಗೊತೀವಿ. ವರ್ಕ್ ಯಾರ್ ಅಂದರೆ ಇಟ್ ಈಸ್ ಎ ಕಾಂಬಿನೇಷನ್ ಆಫ್ ಆಲ್ಫಾಬೆಟ್ಸ್ ಆ್ಯಂಡ್ ಡಿಜಿಟ್ಸ್. ಆಲ್ಫಾಬೆಟ್ಸ್ ಇರ್ಬೋದು, ಡಿಜಿಟ್ಸ್ ಇರ್ಬೋದು, ಕಾಂಬಿನೇಷನು. ಡೇಟ್ ಅನ್ನೋದು ಡೇಟ್ ಕಮ್ಯಾಂಡು ಏನು ಹೇಳುತ್ತೆ, ಅಥವಾ ಡೇಟ್ ಡಾಟಾ ಟೈಪ್ ಏನು ಹೇಳುತ್ತೆ, ಅಲ್ಲಿ ಓನ್ಲಿ ಇಯರು, ಮಂತು, ಡೇಟ್ ಇರ್ತವೆ. ನೆಕ್ಸ್ಟು ಕ್ಯಾರ್ ಡಾಟಾ ಟೈಪ್. ಈ ಕ್ಯಾರ್ ಡಾಟಾ ಟೈಪ್ನ ಯಾವಾಗ ಯೂಸ್ ಮಾಡ್ತೀವಿ ಅಂದರೆ ಓನ್ಲಿ ಒನ್ ಸೈಜ್. ಅಂದರೆ ಈಗ ನಾವು ಕ್ಯಾರ್ ಜೆಂಡರ್ ತೊಗೊಂಡಿದ್ದೀವಿ, ಜೆಂಡರಲ್ಲಿ ಎಮ್ ಮತ್ತು ಮೇಲಿಗೆ ಎಮ್ ಅಂತ ಡಿಸ್ಕ್ರೈಬ್ ಮಾಡ್ತೀವಿ, ಫಿಮೇಲ್ಗೆ ಎಫ್ ಅಂತ ಮಾಡ್ತೀವಿ. ಸೊ ಅದನ್ನು ಓನ್ಲಿ ಸಿಂಗಲ್ ಕ್ಯಾರೆಕ್ಟರ್ ಇದ್ದರೆ ಕ್ಯಾರ್ ಡಾಟಾ ಟೈಪ್ ತೊಗೊತೀವಿ. ಅದೇ ರೀತಿ ಮಲ್ಟಿಪಲ್ ಕ್ಯಾರೆಕ್ಟರ್ಸ್, ಮೋರ್ ದ್ಯಾನ್ ಒನ್ ಕ್ಯಾರೆಕ್ಟರ್ ಇತ್ತಂದರೆ ವರ್ಕ್ ಕ್ಯಾರ್ ಅಂತ ತೊಗೊಳ್ತೀವಿ. ಸೈಜ್ನ ನಾವು ಎಷ್ಟು ಬೇಕಾದರೂ ಇಲ್ಲಿ ಮೆನ್ಷನ್ ಮಾಡ್ಬೋದು. ಸೊ ಕ್ಲಾಸ್ ಕೂಡ ಅಷ್ಟೇ, ಕ್ಯಾರ್ ಅಂತ ತೊಗೊಂಡು 6 ಡಿಜಿಟ್ಸ್ನ ಅಥವಾ 6 ಸೈಜ್ನ ಕೊಟ್ಟಿದ್ದೀವಿ. ಇಲ್ಲಿ ವರ್ಕ್ ಕ್ಯಾರ್ ತೊಗೋಬೋದು ಅಥವಾ ಕ್ಯಾರ್ ಅಂತನಾದರೂ ತೊಗೋಬೋದು. ನೆಕ್ಸ್ಟ್ ಬಂದುಬಿಟ್ಟು ಇದು ಡಾಟಾ ಸೈಜು. ಇಲ್ಲಿ ಕನ್ಸ್ಟ್ರೆಂಟ್ ಅಂದರೆ ಆಲ್ರೆಡಿ ನಾನು ಹೇಳಿದ್ದೀನಿ, ದೀಸ್ ಆರ್ ದ ರೆಸ್ಟ್ರಿಕ್ಷನ್ಸ್ ಟು ದು ಅಟ್ರಿಬ್ಯೂಟ್ಸ್. ನಾವು ಅಟ್ರಿಬ್ಯೂಟ್ಸ್ಗೆ ರಿಸ್ಟ್ರಿಕ್ಷನ್ ಮಾಡೋಕ್ಕೆ ಏನು ಕೊಡ್ತೀವಲ್ಲ, ಅಥವಾ ಕಂಡೀಷನ್ಸ್ ಏನು ಕೊಡ್ತೀವಲ್ಲ, ಅವನ್ನ ಕನ್ಸ್ಟೆಂಟ್ ಅಂತ ಕರಿತೀವಿ. ಇಲ್ಲಿ ಪ್ರೈಮರಿ ಕೀ ಅನ್ನೋದೇನು ಯುನೀಕು ಮತ್ತು ನಾಟ್ ನಲ್ ಕಾಂಬಿನೇಷನ್ ಇದ್ದರೆ ಅದನ್ನು ಪ್ರೈಮರಿ ಕೀ ಅಂತೇಳಿ ಮೆನ್ಷನ್ ಮಾಡ್ತೀವಿ. ಸೊ ಎಸ್ ನೇಮು ನಾಟ್ ನಲ್ ಅಂತಂದರೆ ನೇಮು ಯಾವಾಗಲೂ ನಲ್ ಇರೋಂಗಿಲ್ಲ. ನಲ್ ವ್ಯಾಲ್ಯೂ ನೀವೇನಾದರೂ ಕೊಟ್ಟರೆ ಅದು ಅಕ್ಸೆಪ್ಟ್ ಮಾಡ್ಕೊಳಲ್ಲ, ಸೊ ಅದು ನಾಟ್ ನಲ್ ಇರುತ್ತೆ. ಸೊ ಈ ಥರ ಅವರು ಏನು ಮಾಡಿದ್ದಾರೆ, ನಮಗೆ ಅಟ್ರಿಬ್ಯೂಟ್ಸ್ನ ಮತ್ತು ಕನ್ಸ್ಟೆಂಟ್ನ ಇದು ಮಾಡಿ ಟೇಬಲ್ನ ಕ್ರಿಯೇಟ್ ಮಾಡಿರಿ ಅಂತ ಕೊಟ್ಟಾರೆ. ಕೊಟ್ಟ ಮೇಲೆ ನೆಕ್ಸ್ಟು 10 ವ್ಯಾಲ್ಯೂಸ್ನ ಇನ್ಸರ್ಟ್ ಮಾಡಿರಿ ಅಂತಾರೆ. ನೆಕ್ಸ್ಟು ಅದ್ರ ರಿಲೇಟೆಡ್ ಆಗಿ ಕ್ವೇರೀಸ್ ಕೊಡ್ತಾರೆ. ಅದನ್ನು ಎಕ್ಸಿಕ್ಯೂಟ್ ಮಾಡೋದು ಹೆಂಗೆ ಅಂತ ಈಗ ನೋಡ್ತಗೋಣ. ಈಗ ಆಲ್ರೆಡಿ ನಿಮ್ಗೆ ಗೊತ್ತಿದೆ, ನಾವು ಈ MySQL ಪ್ರೋಗ್ರಾಮ್ಸ್ನ ಬರೆಯೋಕ್ಕೆ ನಾವೇನು ಮಾಡ್ತೀವಿ, MySQL ಇಂಟರ್ಫೇಸ್, ಕಮಾಂಡ್ ಲೈನ್ ಇಂಟರ್ಫೇಸ್ನ ಓಪನ್ ಮಾಡ್ಕೊತೀವಿ. ಅಲ್ಲಿ ಕಮಾಂಡ್ ಲೈನ್ ಇಂಟರ್ಫೇಸ್ನ ಓಪನ್ ಮಾಡಿಕೊಂಡು ಇಲ್ಲಿ ನಾವೇನು ಮಾಡ್ತೀವಿ, ಈ ಥರ ಟೈಪ್ ಮಾಡ್ತೀವಿ. ಇಲ್ಲಿ ನಾನು ಹೇಳಿದ್ದೀನಿ, ಇಲ್ಲಿ ಸಿಂಗಲ್ ಲೈನಲ್ಲೇ ನೀವು ಏನು ಮಾಡ್ಬೋದು, ಟೈಪ್ ಮಾಡ್ಬೋದು. ಪ್ಯಾರಂಥಸಿಸ್ ಒಳಗಡೆ ಫಸ್ಟ್ ಏನು ಮಾಡಬೇಕು, ನಾವು ಅಟ್ರಿಬ್ಯೂಟ್ ನೇಮ್ನ ಬರೀಬೇಕು. ಅಟ್ರಿಬ್ಯೂಟ್ ನೇಮ್ ಆದಮೇಲೆ ಡಾಟಾ ಟೈಪ್ ಮೆನ್ಷನ್ ಮಾಡಬೇಕು. ಇಫ್ ಎನಿ ಕನ್ಸ್ಟೆಂಟ್ಸ್ ಇದ್ದರೆ ಕನ್ಸ್ಟೆಂಟ್ನ ಮೆನ್ಷನ್ ಮಾಡಬೇಕು. ಸೊ ಇಲ್ಲಿ ನೀವು ರೋಲ್ ನಂಬರ್ ಅಟ್ರಿಬ್ಯೂಟ್ಸ್ನ ಸ್ಮಾಲ್ ಲೆಟರ್ಸ್ ಆದರೂ ಯೂಸ್ ಮಾಡಿರಿ ಅಥವಾ ಕ್ಯಾಪಿಟಲ್ ಲೆಟರ್ಸ್ ಆದರೂ ಯೂಸ್ ಮಾಡಿರಿ. ಸೊ ಇಲ್ಲಿ ನಾವು ಇದು ನಾಟ್ ಕೇಸ್ ಸೆನ್ಸಿಟಿವ್ ಲ್ಯಾಂಗ್ವೇಜ್ ಆಗಿರೋದ್ರಿಂದ ಯಾವ್ದು ಬೇಕಾದರೂ ಯೂಸ್ ಮಾಡ್ಬೋದು. ಸೊ ಇಲ್ಲಿ ಕ್ರಿಯೇಟ್ ಟೇಬಲ್ ಸ್ಟೂಡೆಂಟ್ ಅಂತ ಹೇಳ್ಕೊಟ್ಟಿದ್ದೀನಿ. ಇಲ್ಲಿ ಸ್ಟೂಡೆಂಟ್ ಅನ್ನೋದು ಟೇಬಲ್ ನೇಮು. ನೆಕ್ಸ್ಟು ಇದು ಕಮಾಂಡು. ಇದು ಬರೆದು ಲಾಸ್ಟಿಗೆ ನಾವೇನು ಮಾಡ್ಬೇಕಂದ್ರೆ ಪ್ಯಾರಂಥಸಿಸ್ ಇಲ್ಲಿ ಓಪನ್ ಆಗಿದೆ, ಕ್ಲೋಸ್ ಮಾಡಿಬಿಟ್ಟು ಸೆಮಿಕೋಲನ್ನ ಬರೀಬೇಕು. ಪ್ರತಿ ಟೈಮು ನಾವೇನಾದರೂ ಕ್ವೇರೀಸ್ ಬರೆದಾಗ ಕೂಡ ಲಾಸ್ಟಿಗೆ ಸೆಮಿಕೋಲನ್ ಬರೆದು ಎಂಟರ್ ಕೀನ ಪ್ರೆಸ್ ಮಾಡಬೇಕು. ಎಂಟರ್ ಕೀ ಪ್ರೆಸ್ ಮಾಡಿದ ತಕ್ಷಣ ಕ್ವೇರಿ ಓಕೆ ಅಂತ ಬಂತು. ಕ್ವೇರಿ ಓಕೆ ಅಂತ ಬಂದರೆ ಅರ್ಥ ಏನಪ್ಪ ಅಂದರೆ ನೀವು ಬರೆದಿರೋದು ಕರೆಕ್ಟ್ ಐತಿ ಅಂತ ಅರ್ಥ, ಟೇಬಲ್ಲು ಕ್ರಿಯೇಟ್ ಆಗಿದೆ ಅಂತ ಅರ್ಥ. ಟೇಬಲ್ ಕ್ರಿಯೇಟ್ ಆಗಿದೆ ಅನ್ನೋದನ್ನ ನಾವು ಹೆಂಗೆ ನೋಡ್ಬೇಕಂದ್ರೆ DESC ಸ್ಟೂಡೆಂಟ್ ಅಂತೇಳಿ ಕೊಡ್ತೀನಿ. DESC ಸ್ಟೂಡೆಂಟ್ ಅಂತ ಕೊಟ್ಟರೆ ಇಲ್ಲಿ ನಮಗೇನಾಗುತ್ತೆ, DESC ಅನ್ನೋದು ಡಿಸ್ಕ್ರೈಬ್ ದ ಟೇಬಲ್ಲು, ಸ್ಟೂಡೆಂಟ್ ಅನ್ನೋದು ಟೇಬಲ್ ನೇಮ್. ಈ ಟೇಬಲ್ ನೇಮ್ನಾಗ ನಾವೇನೇನು ಅಟ್ರಿಬ್ಯೂಟ್ಸ್ನ ಯೂಸ್ ಮಾಡಿರ್ತೀವೋ, ರೋಲ್ ನಂಬರು, ಎಸ್ ನೇಮು, ಡೇಟ್ ಆಫ್ ಬರ್ತು, ಜೆಂಡರು, ಕಾಂಬಿನೇಷನು, ಕ್ಲಾಸು ಇವೆಲ್ಲವೂ ನಮಗೆ ಟೇಬಲ್ ರೂಪದಲ್ಲಿ ಡಿಸ್ಪ್ಲೇ ಆಗುತ್ತೆ. ಸೊ DESC ಸ್ಟೂಡೆಂಟ್ ಅಂತ ಕೊಟ್ಟಾಗ ಫೀಲ್ಡ್ಸು, ಇಲ್ಲಿ ಫೀಲ್ಡ್ ಟೈಪು, ಆಮೇಲೆ ಪ್ರೈಮರಿ ಕೀ ಯಾವ್ದು ಮೆನ್ಷನ್ ಮಾಡಿರ್ತೀವೋ ಅದು ಇದು ನಮಗೆ ಡಿಸ್ಪ್ಲೇ ಆಗುತ್ತೆ. ಇದು ಡಿಸ್ಕ್ರೈಬಿಂಗ್ ದ ಟೇಬಲ್. ಇದಾದಮೇಲೆ ನೆಕ್ಸ್ಟ್ ನಾವೇನು ಮಾಡಬೇಕು, ವ್ಯಾಲ್ಯೂಸ್ನ, ಅಂದರೆ ಈ ಟೇಬಲ್ ಕ್ರಿಯೇಟ್ ಮಾಡಿರ್ತೀವಲ್ಲ ಆ ಟೇಬಲಲ್ಲಿ ಯಾವುದೇ ವ್ಯಾಲ್ಯೂ ಇರಲ್ಲ. ಆ ವ್ಯಾಲ್ಯೂನ ಕ್ರಿಯೇಟ್ ಮಾಡಬೇಕು ಅಥವಾ ವ್ಯಾಲ್ಯೂಸ್ನ ಇನ್ಸರ್ಟ್ ಮಾಡಬೇಕು ಅಂದರೆ ನಾವೇನು ಮಾಡ್ತೀವಿ, ಫಸ್ಟು ಇನ್ಸರ್ಟ್ ಅಂತೇಳಿ ಕಮ್ಯಾಂಡ್, ಇನ್ಸರ್ಟ್ ಇಂಟು ಅಂತ ಕಮ್ಯಾಂಡ್ನ
ಬರಿತೀವಿ. ಸೊ ಅಲ್ಲಿ ಕಮಾಂಡು ಇನ್ಸರ್ಟ್ ಇಂಟು ಸ್ಟೂಡೆಂಟ್ ವ್ಯಾಲ್ಯೂಸ್ ಅಂತ. ಇನ್ಸರ್ಟ್ ಇಂಟು ಅನ್ನೋದು ನಾವು ಕಮಾಂಡು, ನೆಕ್ಸ್ಟ್ ಸ್ಟೂಡೆಂಟ್ ಅನ್ನೋದು ಟೇಬಲ್ ನೇಮು, ವ್ಯಾಲ್ಯೂಸ್ ಯಾವ ವ್ಯಾಲ್ಯೂಸ್ ಮೆನ್ಷನ್ ಮಾಡ್ತೀವೋ ಆ ವ್ಯಾಲ್ಯೂಸ್ನ ಬರಿತೀವಿ. ಇಲ್ಲಿ ಫಸ್ಟಿಗೆ ರೋಲ್ ನಂಬರ್ ಇರೋದ್ರಿಂದ ರೋಲ್ ನಂಬರು ಇಂಟೀಜರ್ ಟೈಪ್ ಇರೋದ್ರಿಂದ ಇಂಟೀಜರ್ ಟೈಪಿಗೆ ನಾವು ಸಿಂಗಲ್ ಕೋಟ್ನ ಬರೆಯೋ ಅವಶ್ಯಕತೆ ಇರಲ್ಲ. ನೆಕ್ಸ್ಟು ಕಮ ಹಾಕ್ತೀವಿ, ಅಂದರೆ ನಾವು ಅಟ್ರಿಬ್ಯೂಟ್ ವ್ಯಾಲ್ಯೂಸ್ ಕೊಡಬೇಕಾದ್ರೆ ಒಂದೊಂದು ವ್ಯಾಲ್ಯೂಗೂ ಕಮಾದಿಂದ ಸಪ್ರೇಟ್ ಮಾಡ್ತೀವಿ. ನೆಕ್ಸ್ಟು ಎಸ್ ನೇಮ್ ಅನ್ನೋದು ಸ್ಟೂಡೆಂಟ್ ನೇಮ್ ವರ್ಕ್ಯಾರ್ ಆಗಿರೋದ್ರಿಂದ ನಾವು ಅದನ್ನು ಸಿಂಗಲ್ ಕೋಟಲ್ಲಿ ಬರಿತೀವಿ. ನೆಕ್ಸ್ಟ್ ಅದೇ ರೀತಿ ಡೇಟ್ ಫಂಕ್ಷನ್, ಡಾಟಾ ಟೈಪ್ ಕೂಡ ನಾವು ಸಿಂಗಲ್ ಕೋಟಿಂದ ಬರಿತೀವಿ. ಆ ಡೇಟ್ ಡಾಟಾ ಟೈಪ್ ತೊಗೊಂಡಾಗ ವ್ಯಾಲ್ಯೂನ ನಾವು ಫಸ್ಟು ಇಯರ್ ಕೊಡಬೇಕು, ನೆಕ್ಸ್ಟು ಅದಾದಮೇಲೆ ಮಂತ್ ಕೊಡಬೇಕು, ಅದಾದಮೇಲೆ ನೆಕ್ಸ್ಟು ಡೇಟ್ನ ಕೊಡಬೇಕು. ಸೊ ಇಲ್ಲಿ ನೆಕ್ಸ್ಟ್ ಇದು ಏನಿದೆ ಅಟ್ರಿಬ್ಯೂಟು ಜೆಂಡರ್ ಇದೆ. ಜೆಂಡರು ಇಲ್ಲಿ ಅಂದರೆ ಇಲ್ಲಿ ಕ್ಯಾರೆಕ್ಟರ್ ತೊಗೊಂಡಾಗ ಕೂಡ ನಾವೇನು ಮಾಡಬೇಕು, ಸಿಂಗಲ್ ಕೋಟಲ್ಲೇ ಕೊಡಬೇಕು. ನೆಕ್ಸ್ಟ್ ಕಾಂಬಿನೇಷನ್ ಕೂಡ ವರ್ಕ್ಯಾರ್ ಇದೆ, ಕ್ಲಾಸ್ ಕೂಡ ವರ್ಕ್ಯಾರ್ ಇದೆ. ಸೊ ಇಲ್ಲಿ PCMC ಅಂತಿದೆ. ನೆಕ್ಸ್ಟ್ ಅಂದರೆ ಕಾಂಬಿನೇಷನ್, ನಾವು ಸೈನ್ಸಲ್ಲಿ ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸು, ಕಂಪ್ಯೂಟರ್ ಸೈನ್ಸ್ ಅಂತೇಳಿ PCMC ತೊಗೊತೀವಿ. ಅದೇ ರೀತಿ PCMB, ಈ ಥರ ಕಾಂಬಿನೇಷನ್ಸ್ಗಳು ನಾವು ಯಾವ್ದು ಬೇಕಾದರೂ ಕೊಡ್ಬೋದು. ನೆಕ್ಸ್ಟು ಕ್ಲಾಸ್ ಅಂದರೆ ಅಲ್ಲಿ ಸೆಕ್ಷನ್ ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ ಈಗ 2B ಸೆಕ್ಷನ್ನು, 2C ಸೆಕ್ಷನ್ನು, ಈ ಥರ ಸೆಕೆಂಡ್ PUC ಸೆಕೆಂಡ್ ಇಯರು ಈ ಥರ ಇರ್ತಾವಲ್ಲ, ಆ ಥರ ಕ್ಲಾಸ್ಗಳು ಕೊಟ್ಟಂಗೆ ನಾವು PUC ಸೆಕೆಂಡ್ ಇಯರ್ ಅಂತ ಕೊಡ್ಬೋದು, PUC ಫಸ್ಟ್ ಇಯರ್ ಅಂತ ಕೊಡ್ಬೋದು. ಬಟ್ ಅಲ್ಲಿ ಮೆನ್ಷನ್ ಮಾಡಿರೋದ್ರಿಂದ ಮ್ಯಾನುವಲ್ಲಿ 2B ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ 2B ಅಂತ ನಾವು ಬರೆದಿದ್ದೀವಿ. ಸೊ ಅದಾದಮೇಲೆ ಪ್ಯಾರಂಥೆಸಿಸ್ ಕ್ಲೋಸ್ ಮಾಡಿ ಸೆಮಿಕೋಲನ್ ಬರೆದು ಎಂಟರ್ ಕೀನ ಪ್ರೆಸ್ ಮಾಡಿದರೆ ಕ್ವೇರಿ ಓಕೆ ಅಂತ ಬಂತು. ಈ ಕ್ವೇರಿ ಓಕೆ ಅಂತ ಬಂದರೆ ಇಲ್ಲಿ ಫಸ್ಟು ನಾವೇನು ಕೊಟ್ಟಿರ್ತೀವೋ ಈ ವ್ಯಾಲ್ಯೂ ಈ ಟೇಬಲ್ಗೆ ಇನ್ಸರ್ಟ್ ಆಗಿದೆ ಅಂತ ಅರ್ಥ. ನೆಕ್ಸ್ಟ್ ಅದೇ ರೀತಿ ನಿಮಗೆ 10 ರೆಕಾರ್ಡ್ಸ್ ಇನ್ಸರ್ಟ್ ಮಾಡಿರಿ ಅಂತ ಕೊಟ್ಟರೆ 10 ರೆಕಾರ್ಡ್ಸ್ನ ಬರೀಬೇಕು. ಇಲ್ಲ ಅಂದರೆ 5 ರೆಕಾರ್ಡ್ಸ್ ಕೇಳಿದರೆ 5 ರೆಕಾರ್ಡ್ಸ್ನ ಬರೀಬೇಕು. ನಿಮ್ಗೆ ಎಷ್ಟು ಕೇಳ್ತಾರೋ ಅಷ್ಟು ರೆಕಾರ್ಡ್ಸ್ನ ನೀವು ಇನ್ಸರ್ಟ್ ಮಾಡಬೇಕು. ನಾನು ಸೆಕೆಂಡ್ ವ್ಯಾಲ್ಯೂನ ಅಂದರೆ ಟೇಬಲ್ಗೆ ಸೆಕೆಂಡ್ ವ್ಯಾಲ್ಯೂನ ಇನ್ಸರ್ಟ್ ಮಾಡ್ತಿದ್ದೀನಿ. ಸೊ ಸೆಮಿಕೋಲನ್ ಕೊಟ್ಟರೆ ಕ್ವೇರಿ ಓಕೆ ಅಂತ ಬಂತು. ಕ್ವೇರಿ ಓಕೆ ಅಂತ ಬಂದರೆ ಇನ್ಸರ್ಟ್ ಆಯಿತು ಅಂತ ಅರ್ಥ. ನೆಕ್ಸ್ಟ್ ಅದೇ ರೀತಿ ಥರ್ಡ್ ರೋ ಸೆಲೆಕ್ಟ್ ಮಾಡಿದೆ. ನೆಕ್ಸ್ಟು ಥರ್ಡ್ ರೋ ಕೂಡ ಇನ್ಸರ್ಟ್ ಆಯಿತು. ನೆಕ್ಸ್ಟು ಫೋರ್ತ್ ರೋನು ಕೂಡ ನಾವು ಇನ್ಸರ್ಟ್ ಮಾಡಿದ್ವಿ. ಸೊ ಇಲ್ಲಿ ನಮಗೆ ಫೋರ್ತ್ ರೋನಲ್ಲಿ ನಮಗೆ ಇನ್ಸರ್ಟ್ ಮಾಡಿದಾಗ ಸಿಂಗಲ್ ಕೋಟಲ್ಲಿ ಬರೆದಿರಬೇಕು. ಈ ಸಿಂಗಲ್ ಕೋಟಲ್ಲಿ ಬರೆದಿರೋದು ನಮಗೇನಾಗುತ್ತೆ ವ್ಯಾಲ್ಯೂ ವರ್ಕ್ಯಾರ್ ಅಂತೇಳಿ ಯೂಸ್ ಮಾಡ್ತೀವಿ. ಸೊ ಈ ಥರ ಬರೆದ್ಮೇಲೆ ನೆಕ್ಸ್ಟು ಎಂಟರ್ ಕೀನ ಪ್ರೆಸ್ ಮಾಡಬೇಕು. ಅದು ಕೂಡ ಓಕೆ ಆಯಿತು. ನೆಕ್ಸ್ಟ್ ಅದೇ ರೀತಿ ಫಿಫ್ತ್ ರೋ ಅಥವಾ ಫಿಫ್ತ್ ವ್ಯಾಲ್ಯೂ ಇನ್ಸರ್ಟ್ ಮಾಡ್ತಾಯಿದ್ದೀನಿ. ನೆಕ್ಸ್ಟು ನೀವು ಇವನ್ನೆಲ್ಲ ಕರೆಕ್ಟಾಗಿ ಹೇಗಿದೆಯೋ ಅದೇ ಫಾರ್ಮ್ಯಾಟಲ್ಲೇ ಟೈಪ್ ಮಾಡಬೇಕು. ಟೈಪ್ ಮಾಡಿ ಲಾಸ್ಟಿಗೆ ಸೆಮಿಕೋಲನ್ ಹಾಕಿ ಎಂಟರ್ ಕೀನ ಪ್ರೆಸ್ ಮಾಡಿದ್ರೆ ಮಾತ್ರ ನಿಮಗೆ ವ್ಯಾಲ್ಯೂ ಇನ್ಸರ್ಟ್ ಆಗುತ್ತೆ. ನೀವೇನು ಎಂಟರ್ ಕೀ ಪ್ರೆಸ್ ಮಾಡಿಲ್ಲ ಅಂದರೆ ವ್ಯಾಲ್ಯೂ ಇನ್ಸರ್ಟ್ ಆಗಲ್ಲ. ಸೊ ಇಲ್ಲಿ 7th ಆಯಿತು. ನೆಕ್ಸ್ಟು 8th ವ್ಯಾಲ್ಯೂ, ಓಕೆ. ಈಗ 10 ವ್ಯಾಲ್ಯೂಸ್ನ ನಾವೇನು ಮಾಡಿದ್ವಿ, ಫಾರ್ಮ್ಯಾಟ್ ಅಂದರೆ ಇನ್ಸರ್ಟ್ ಇಂಟು ಕಮ್ಯಾಂಡ್ ಬರೆದು ನಾವು ವ್ಯಾಲ್ಯೂಸ್ನ ಟೇಬಲ್ಗೆ ಇನ್ಸರ್ಟ್ ಮಾಡಿದ್ವಿ. ಈಗ 1 by 1 ಕ್ವೇರೀಸ್ ಏನಿದಾವೋ ಅವನ್ನ ಎಕ್ಸಿಕ್ಯೂಟ್ ಮಾಡ್ತಾ ಹೋಗೋಣ. ಸೊ ಇಲ್ಲಿ ನಾವು ಫಸ್ಟಿಗೆ ಲಿಸ್ಟ್ ಆಲ್ ದ ಸ್ಟೂಡೆಂಟ್ಸ್ ಅಂತ ಇದೆ. ಲಿಸ್ಟ್ ಆಲ್ ದ ಸ್ಟೂಡೆಂಟ್ಸ್ ಅಂದರೆ ನಾವೇನು ಎಂಟ್ರಿ ಮಾಡಿರ್ತೀವಲ್ಲ ಆ ಎಂಟ್ರಿ ಮಾಡಿದ್ದು ಎಲ್ಲ ಡೀಟೇಲ್ಸ್ನು ನಮಗೆ ಟೇಬಲ್ ರೂಪದಲ್ಲಿ ಡಿಸ್ಪ್ಲೇ ಆಗಲಿ ಅಂತ ಅರ್ಥ. ಸೊ ಅದಕ್ಕೆ ನಾವೇನು ಬರಿತೀವಿ ಅಂದರೆ ಸೆಲೆಕ್ಟ್ ಆಸ್ಟ್ರಿಕ್ ಫ್ರಮ್ ಟೇಬಲ್ ನೇಮ್ ಸ್ಟೂಡೆಂಟ್ ಅಂತ ಇದೆ, ಸ್ಟೂಡೆಂಟ್ ಅಂತ ಬರೆದ್ರೆ ಆಸ್ಟ್ರಿಕ್ ಅನ್ನೋದು ಆಲ್ರೆಡಿ ಹೇಳಿದ್ದೀನಿ. ಆಸ್ಟ್ರಿಕ್ ಅನ್ನೋದು ನಮಗೇನು ಮಾಡುತ್ತೆ, ಇಟ್ ಡಿಸ್ಕ್ರೈಬ್ ಆರ್ ಇಟ್ ಡಿಸ್ಪ್ಲೇ ಆಲ್ ದ ವ್ಯಾಲ್ಯೂಸ್ ಇನ್ ದ ಟೇಬಲ್ನಾಗಿರೋ ಎಲ್ಲ ವ್ಯಾಲ್ಯೂಸ್ನ ಡಿಸ್ಪ್ಲೇ ಮಾಡುತ್ತೆ. ಸೆಲೆಕ್ಟ್ ಆಸ್ಟ್ರಿಕ್ ಫ್ರಮ್ ಸ್ಟೂಡೆಂಟ್ ಅಂತ ಕೊಟ್ಟರೆ ನಾವಿಲ್ಲಿ ಏನು ವ್ಯಾಲ್ಯೂಸ್ನ ಇನ್ಸರ್ಟ್ ಮಾಡಿದ್ವೋ ಈಗ
ಅವೇ ವ್ಯಾಲ್ಯೂಸು ನಮಗೆ ಬಂತು. ರೋಲ್ ನಂಬರು, ಸ್ಟೂಡೆಂಟ್ ನೇಮು, ಡೇಟ್ ಆಫ್ ಬರ್ತು, ಜೆಂಡರು, ಕಾಂಬಿನೇಷನ್ನು ಮತ್ತು ಕ್ಲಾಸ್. ಇವೆಲ್ಲವೂ ಏನಂದರೆ ಲಿಸ್ಟ್ ಆಲ್ ದ ರೆಕಾರ್ಡ್ಸ್ ಇನ್ ದ ಟೇಬಲ್. ಎಲ್ಲ ಟೇಬಲ್ನಾಗಿರೋ ರೆಕಾರ್ಡ್ಸ್ನ ಇನ್ಸರ್ಟ್ ಮಾಡಿರಿ ಅಂತ. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ಕ್ವೆರಿ, ಲಿಸ್ಟ್ ಓನ್ಲಿ ದೋ ಸ್ಟೂಡೆಂಟ್ಸ್ ಹೂ ಆರ್ ಇನ್ BSc ಆ್ಯಂಡ್ CEBA ಕಾಂಬಿನೇಷನ್. ಅಂದರೆ ಇಲ್ಲಿ ಅವ್ರು ಏನು ಮಾಡಿದ್ದಾರೆ, ಏನು ಕೇಳ್ಯಾರ ಅಂದರೆ, ಈಗ ನಮಗಿರೋ ಡಾಟಾದಲ್ಲಿ ಏನಿದೆ, ಈ ಡಾಟಾದಲ್ಲಿ ಕಾಂಬಿನೇಷನ್ನು BSc ಅಂದರೆ ಅಕೌಂಟ್ಸಲ್ಲಿ ಬಿಸ್ನೆಸ್ ಸ್ಟಡೀಸು, ಅಕೌಂಟ್ಸು ಈ ಥರ ಏನು ಬರ್ತಾವೋ ಅವು ಪ್ಲಸ್ ಸೈನ್ಸ್ ಕಾಂಬಿನೇಷನ್ನು ಮಿಕ್ಸ್ ಇದ್ದಾವೆ. ಸೈನ್ಸ್ ಕಾಂಬಿನೇಷನ್ಸ್ಗಳು ಮತ್ತು ಕಾಮರ್ಸ್ ಕಾಂಬಿನೇಷನ್ಗಳು ಮಿಕ್ಸ್ ಇದ್ದಾವೆ. ಅದರಲ್ಲಿ ಓನ್ಲಿ ನಮಗೆ ಕಾಮರ್ಸ್ ಕಾಂಬಿನೇಷನ್ಸ್ ಬೇಕು. ಸೆಲೆಕ್ಟ್ ಆಸ್ಟ್ರಿಕ್ ಫ್ರಮ್ ಸ್ಟೂಡೆಂಟ್ ವೇರ್ ಕಾಂಬಿನೇಷನ್ ಇಸ್ ಈಕ್ವಲ್ ಟು BSc. ಅಂದರೆ BSc ಅನ್ನೋದು ಕೂಡ ಒಂದು ಕಾಮರ್ಸಲ್ಲಿ ಬರೋ ಕಾಂಬಿನೇಷನ್ನು. ಆರ್ ಕಾಂಬಿನೇಷನ್ ಇಸ್ ಈಕ್ವಲ್ ಟು CEBA. ಅಂದರೆ ನಾವು ಕಂಪ್ಯೂಟರ್ ಸೈನ್ಸ್ ಸ್ಟೂಡೆಂಟ್ಸ್ ಏನು CEBA ಇದು ಬರುತ್ತಲ್ಲ ಕಾಂಬಿನೇಷನ್ನು, ಅದು ಇವೆರಡು ಕಾಮರ್ಸ್ ಸ್ಟೂಡೆಂಟ್ಸ್ ಆಗಿರೋದ್ರಿಂದ ಓನ್ಲಿ ನಮಗೆ ಕಾಮರ್ಸ್ ಸ್ಟೂಡೆಂಟ್ಸು ಡೀಟೇಲ್ಸ್ ಬೇಕಪ್ಪ ಅಂದರೆ ನಾವೇನು ಮಾಡಬೇಕು, ಸೆಲೆಕ್ಟ್ ಆಸ್ಟ್ರಿಕ್ ಫ್ರಮ್ ಸ್ಟೂಡೆಂಟ್ ವೇರ್ ಕಾಂಬಿನೇಷನ್ ಇಸ್ ಈಕ್ವಲ್ ಟು BSc ಆರ್ ಕಾಂಬಿನೇಷನ್ ಇಸ್ ಈಕ್ವಲ್ ಟು CEBA. ಅಂದರೆ ನಾವಿಲ್ಲಿ ಇದನ್ನ ಸಿಂಗಲ್ ಕೋಟಲ್ಲೇ ಬರಿಬೇಕು. ಯಾಕೆ ಸಿಂಗಲ್ ಕೋಟಲ್ಲಿ ಬರಿಬೇಕಂದ್ರೆ ನಾವಿಲ್ಲಿ ವರ್ಕ್ ಹ್ಯಾರ್ ಯೂಸ್ ಮಾಡೋದ್ರಿಂದ ವರ್ಕ್ ಹ್ಯಾರ್ ಯಾವಾಗಲೂ ಅಥವಾ ಆಲ್ಫಾಬೆಟ್ಸ್ ಯಾವಾಗಲೂ ಸಿಂಗಲ್ ಕೋಟಲ್ಲೇ ಇರಬೇಕು. ಫಾರ್ ಎಕ್ಸಾಂಪಲ್ ಏನಾದ್ರು ಡಿಜಿಟ್ಸ್ ಇತ್ತು, ರೋಲ್ ನಂಬರ್ ಇತ್ತಪ್ಪ ಅಂದರೆ ಆ ರೋಲ್ ನಂಬರ್ ಬರೆದಾಗ ನಾವು ಸಿಂಗಲ್ ಕೋಟಲ್ಲಿ ಬರೆಯೋ ಅವಶ್ಯಕತೆ ಇಲ್ಲ. ವೇರ್ ಅನ್ನೋದು ಎದಕ್ಕೆ ಯೂಸ್ ಮಾಡ್ತೀವಿ ಅಂದರೆ ನಾವು ಕಂಡೀಷನ್ಸ್ನ ಬರೆದಾಗ ವೇರ್ ಅನ್ನೋದನ್ನ ಯೂಸ್ ಮಾಡ್ತೀವಿ. ವೇರ್ ಕಾಂಬಿನೇಷನ್ ಇಸ್ ಈಕ್ವಲ್ ಟು BSc ಆರ್ ಕಾಂಬಿನೇಷನ್ ಇಸ್ ಈಕ್ವಲ್ ಟು CAB ಅಂತ ಕೊಟ್ಟು ಸೆಮಿಕೋಲನ್ ಬರೆದು ಎಂಟ್ರಿ ಮಾಡಿದರೆ, ಎಂಟರ್ ಕೀ ಪ್ರೆಸ್ ಮಾಡಿದರೆ ನಮಗೆ ಓನ್ಲಿ BSc ಮತ್ತು CEB ಕಾಂಬಿನೇಷನ್ಸ್ಗಳು ಬರ್ತವೆ. ಅದೇ ರೀತಿ ಫಾರ್ ಎಕ್ಸಾಂಪಲ್ ಅವ್ರೇನಾದರೂ PCMC ಕೇಳಿದರು ಅಂತ ಅಂದ್ಕೊಳ್ರಿ. ಫಾರ್ ಎಕ್ಸಾಂಪಲ್ ನಿಮಗೆ ಕ್ವೆರಿ ಇಲ್ಲ, ನಾನು ಜಸ್ಟ್ ತೋರಿಸ್ತಾ ಇದ್ದೀನಿ. ಅವಾಗ ಏನು ಮಾಡಬೇಕಂದ್ರೆ ಕಾಂಬಿನೇಷನ್ ಇಸ್ ಈಕ್ವಲ್ ಟು PCMC. ಓನ್ಲಿ ಕಂಪ್ಯೂಟರ್ ಸೈನ್ಸ್ ಸ್ಟೂಡೆಂಟ್ಸ್ ಯಾರಿದಾರೋ ಅವ್ರನ್ನ ಡಿಸ್ಪ್ಲೇ ಮಾಡಿರಿ, ಅವ್ರದ್ದು ಇನ್ಫಾರ್ಮೇಷನ್ನ ಡಿಸ್ಪ್ಲೇ ಮಾಡಿರಿ ಅಂತ ಕೇಳಿದರೆ ಲಿಸ್ಟ್ ಆಲ್ ದ ಸ್ಟೂಡೆಂಟ್ಸ್ ಹೂ ಆರ್ ಸ್ಟಡಿಂಗ್ PCMC ಕಾಂಬಿನೇಷನ್ ಅಂತ ಕೊಟ್ಟರೆ ನಾವು ಅವಾಗ ಏನು ಬರೀಬೇಕು, ಸೆಲೆಕ್ಟ್ ಆಸ್ಟ್ರಿಕ್ ಫ್ರಮ್ ಸ್ಟೂಡೆಂಟ್ ವೇರ್ ಕಾಂಬಿನೇಷನ್ ಇಸ್ ಈಕ್ವಲ್ ಟು PCMC ಅಂತ ಬರೆದು ಸೆಮಿಕೋಲನ್ ಬರೆದು ಎಂಟ್ರಿ ಮಾಡಿದರೆ ಓನ್ಲಿ PCMC ಕಾಂಬಿನೇಷನ್ನಾಗಿ ಯಾರು ಇರ್ತಾರೋ ಅವ್ರು ಮಾತ್ರ ಡಿಸ್ಪ್ಲೇ ಆಗ್ತಾರೆ. ಸೊ ಈ ಥರ ನಾವೇನು ಮಾಡ್ತೀವಿ, ಕ್ವೇರೀಸ್ನ ಯಾವ ಕ್ವೇರೀಸ್ ಕೊಟ್ಟರು ನಾವು ಎಕ್ಸಿಕ್ಯೂಟ್ ಮಾಡ್ಬೋದು. ಸೊ ನೆಕ್ಸ್ಟ್ ಕ್ವೇರಿ ಬಂದ್ಬಿಟ್ಟಿದೆ, ಲಿಸ್ಟ್ ಓನ್ಲಿ ದ ಕಾಂಬಿನೇಷನ್ ಬೈ ರಿಮೂವಿಂಗ್ ದ ಡುಪ್ಲಿಕೇಟ್ ವ್ಯಾಲ್ಯೂಸ್. ಅಂದರೆ ಡುಪ್ಲಿಕೇಟ್ ವ್ಯಾಲ್ಯೂಸ್ ಯಾವಿದಾವೋ ಅವನ್ನ ಕಾಂಬಿನೇಷನಲ್ಲಿ, ಫಾರ್ ಎಕ್ಸಾಂಪಲ್ ಇಲ್ಲಿ ತಗೊಳ್ಳೋಣ, ಅದನ್ನ ಯಾವ ರೀತಿ ಬರಿತೀವಿ ಅನ್ನೋದನ್ನ ನೋಡೋಣ. ನಮಗಿಲ್ಲಿ ಏನು ಕೊಟ್ಟಾರೆ, ಲಿಸ್ಟ್ ಓನ್ಲಿ ದ ಕಾಂಬಿನೇಷನ್ ಬೈ ರಿಮೂವಿಂಗ್ ದ ಡುಪ್ಲಿಕೇಟ್ ವ್ಯಾಲ್ಯೂಸ್. ಡುಪ್ಲಿಕೇಟ್ ವ್ಯಾಲ್ಯೂಸ್ ಅಂದರೆ ರಿಪೀಟೆಡ್ ವ್ಯಾಲ್ಯೂಸ್ ಏನು ಎಂಟ್ರಿ ಆಗಿರ್ತಾವಲ್ಲ ಆ ರಿಪೀಟೆಡ್ ವ್ಯಾಲ್ಯೂಸ್ನ ನಾವು ಏನಂತ ಕರಿತೀವಿ, ಡುಪ್ಲಿಕೇಟ್ ವ್ಯಾಲ್ಯೂಸ್ ಅಂತ ಕರಿತೀವಿ. ಸೆಲೆಕ್ಟ್ ಡಿಸ್ಟಿಂಕ್ಟ್ಸ್ ಕಾಂಬಿನೇಷನ್ ಫ್ರಮ್ ಸ್ಟೂಡೆಂಟ್ ಅಂತ ಇದೆ. ಇಲ್ಲಿ ಫಾರ್ ಎಕ್ಸಾಂಪಲ್ಲು ಇಲ್ಲಿ ನಮಗೇನಿದ್ದಾವೆ, BASc ಅನ್ನೋವು ಒಂದಿಷ್ಟಿದ್ದಾವೆ, PCMC ಅನ್ನೋವು ಒಂದಿಷ್ಟಿದ್ದಾವೆ. ಈ ಥರ ಇರೋಣ ಅವು ಏನು ಮಾಡುತ್ತೆ, ಸಪ್ರೇಟ್ ಮಾಡುತ್ತೆ ಅಥವಾ ಅವನ್ನ ಬೈಫರ್ಕೇಟ್ ಮಾಡುತ್ತೆ. ಅದನ್ನು ನೋಡೋಣ. ಸೆಲೆಕ್ಟ್ ಡಿಸ್ಟಿಂಕ್ಟ್ಸ್, ಇಲ್ಲಿ ನಾವು ಈ ಥರ ಕ್ವೇರಿ ಕೊಟ್ಟಾಗ ಡಿಸ್ಟಿಂಕ್ಟ್ ಅಂತೇಳಿ ಕೀವರ್ಡ್ನ ಬರಿತೀವಿ. ಆ ಡಿಸ್ಟಿಂಕ್ಟ್ ಅಂತ ಬರೆದ್ಮೇಲೆ ಬ್ರ್ಯಾಕೆಟಲ್ಲಿ ಕಾಂಬಿನೇಷನ್ ಅವ್ರು ಯಾವುದು ಅಟ್ರಿಬ್ಯೂಟ್ನ ಮೆನ್ಷನ್ ಮಾಡಿರ್ತಾರೋ ಆ ಅಟ್ರಿಬ್ಯೂಟ್ನ ಮೆನ್ಷನ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ನೇಮ್ ಇತ್ತು ಅಂದರೆ ಅಲ್ಲಿ ಸ್ಟೂಡೆಂಟ್ ನೇಮ್ ಅಂತ ಬರಿತೀವಿ. ರೋಲ್ ನಂಬರ್ ಇತ್ತಂದರೆ ರೋಲ್ ನಂಬರ್ ಬರ್ತೀವಿ. ರೋಲ್ ನಂಬರ್ ಬರೆಯೋಕ್ಕೆ ಬರಲ್ಲ, ಯಾಕಂದರೆ ರೋಲ್ ನಂಬರು ಯುನೀಕ್ ಆಗಿರುತ್ತೆ. ಅಥವಾ ಜೆಂಡರ್ ಬರಿಬೋದು, ಡಿಸ್ಟಿಂಕ್ಟ್ ಜೆಂಡರ್ ಫ್ರಮ್ ಸ್ಟೂಡೆಂಟ್ ಅಂತ. ಈಗ ಇದನ್ನು ಕೊಟ್ಟು ಎಂಟ್ರಿ ಕೊಟ್ಟರೆ ನಮಗೇನು ಬರುತ್ತೆ, ಕಾಂಬಿನೇಷನ್ನು ಯಾವ್ಯಾವ ಇದ್ದಾವೆ ಅನ್ನೋದನ್ನು ತೋರಿಸುತ್ತೆ. ಅಂದರೆ ಇಲ್ಲೇನಿದೆ ನಮಗೆ ಆ 10 ಸ್ಟೂಡೆಂಟ್ಸ್ದು ರೆಕಾರ್ಡ್ ಬರೆದಾಗ ನಮಗೇನಿದ್ದಾವೆ ಕಾಂಬಿನೇಷನ್ಗಳು ಯಾವ ಇದ್ದಾವೆ ಅಂತ ಗೊತ್ತಾಗಿಲ್ಲ. ಅಂದರೆ ನೋಡ್ಕೋಬೋದು, BASc ಇದೆ, PCMC ಇದೆ ಮತ್ತು CEBA ಇದೆ, ಹೌದಾ. ಇವೆಲ್ಲ ಕಾಂಬಿನೇಷನ್ಸು ಅಂದರೆ ಈ 3 ಕಾಂಬಿನೇಷನ್ಸ್ ಇದಾವಲ್ಲ ಇವನ್ ಮಾತ್ರ ಏನು ಮಾಡುತ್ತದು, ಸಪ್ರೇಟಾಗಿ ಡಿಸ್ಪ್ಲೇ ಮಾಡುತ್ತೆ ಕಾಂಬಿನೇಷನ್. ಅದೇ ರೀತಿ ಜೆಂಡರ್ ಕೊಟ್ಟಾಗ M ಮತ್ತು F ಅಂತೇಳಿ ಬರುತ್ತೆ. ಈ ಥರ ನಾವು ಡಿಸ್ಟಿಂಕ್ಟ್ಸ್ ಕಾಂಬಿನೇಷನ್ ಫ್ರಮ್ ಸ್ಟೂಡೆಂಟ್ ತೊಗೊಳಕ್ಕೆ ನಾವೇನು ಮಾಡ್ತೀವಿ, ಸೆಲೆಕ್ಟ್ ಡಿಸ್ಟಿಂಕ್ಟ್ ಬ್ರ್ಯಾಕೆಟಲ್ಲಿ ಅಟ್ರಿಬ್ಯೂಟ್ ನೇಮ್ ಕಾಂಬಿನೇಷನು ಫ್ರಮ್ ಸ್ಟೂಡೆಂಟ್ ಅಂತೇಳಿ ಕೊಡ್ತೀವಿ. ನೆಕ್ಸ್ಟ್ ಅದೇ ರೀತಿ ನೆಕ್ಸ್ಟ್ ಕ್ವೇರಿ ಏನಿದೆ, ಲಿಸ್ಟ್ ದ ಸ್ಟೂಡೆಂಟ್ಸ್ ಆಲ್ಫಾಬೆಟಿಕಲಿ. ಅಂದರೆ ಸ್ಟೂಡೆಂಟ್ ನೇಮ್ ಏನಿದ್ದಾವೆ ಆ ಸ್ಟೂಡೆಂಟ್ ನೇಮು ಆಲ್ಫಾಬೆಟಿಕಲ್ ಆರ್ಡರ್ನಾಗಿಲ್ಲ. ಆಲ್ರೆಡಿ ನಿಮಗೆ ಆರ್ಡರ್ ಬೈ ಅನ್ನೋದನ್ನ ನಾವು ಲಾಸ್ಟ್ ಪ್ರೋಗ್ರಾಮಲ್ಲಿ ಅಥವಾ ಲಾಸ್ಟ್ MySQL ಪ್ರೋಗ್ರಾಮಲ್ಲಿ ನಾವು ನೋಡಿದ್ದೀವಿ. ಆರ್ಡರ್ ಬೈ ಎಸ್ ನೇಮು ಅಥವಾ ಆರ್ಡರ್ ಬೈ ಮಾರ್ಕ್ಸು ಅವೆಲ್ಲ ನೋಡಿದ್ವಿ ಫಸ್ಟ್ ಪ್ರೋಗ್ರಾಮಲ್ಲಿ. ಅದೇ ರೀತಿ ಇಲ್ಲಿ ಕೂಡ ನಾವು ಆರ್ಡರ್ ಬೈ ಅಂತೇಳಿ ತೊಗೊಳ್ತೀವಿ. ಇಲ್ಲಿ ನಮಗೇನಿದಾವೆ ನೋಡ್ರಿ,
10 ರೆಕಾರ್ಡ್ಸ್ ಇನ್ಸರ್ಟ್ ಮಾಡಿದಾಗ ಫಸ್ಟು ರಾಜ್ಕುಮಾರ್ ಇದೆ, ಕಿರಣ್ ಇದೆ, ಭರತ್ ಇದೆ, ಆನಂದ್ ಇದೆ. ಇವೆಲ್ಲ ಆಲ್ಫಾಬೆಟಿಕಲ್ ವೈಸ್ನಾಗ ಇಲ್ಲ. ಈಗ ನಮಗೆ ಆಲ್ಫಾಬೆಟಿಕಲ್ ವೈಸ್ನಾಗ ಬೇಕಪ್ಪ ಅಂದರೆ ನಾವೇನು ಮಾಡಬೇಕಂದ್ರೆ ಸೆಲೆಕ್ಟ್ ಎಸ್ ನೇಮ್ ಅಂದರೆ ಓನ್ಲಿ ನಾವು ಬರಿತಾ ಇರೋದು ಅಥವಾ ಡಿಸ್ಪ್ಲೇ ಮಾಡ್ತಿರೋದು ಸ್ಟೂಡೆಂಟ್ ನೇಮ್ನ ಎಸ್ ನೇಮ್ ಅಂತ ಬರೆದು ಫ್ರಮ್ ಸ್ಟೂಡೆಂಟ್ ಆರ್ಡರ್ ಬೈ ಎಸ್ ನೇಮ್ ಅಂತ ಕೊಡ್ತೀವಿ. ಆರ್ಡರ್ ಬೈ ಎಸ್ ನೇಮ್ ಅಂತ ಕೊಟ್ಟರೆ ಆ ಸ್ಟೂಡೆಂಟ್ ನೇಮು ಆಲ್ಫಾಬೆಟಿಕಲ್ ವೈಸ್ ಆಗಿ ಡಿಸ್ಪ್ಲೇ ಆಗುತ್ತೆ. ಸೊ ಇದನ್ನು ಬರೆದು ಎಂಟರ್ ಕೀ ಪ್ರೆಸ್ ಮಾಡಿದರೆ ನೋಡ್ರಿ ನಮಗೆ ಸ್ಟೂಡೆಂಟ್ ನೇಮು ಫಸ್ಟು ಆಲ್ಫಾಬೆಟಿಕಲ್ ವೈಸ್ ಎ ಬಿ ಅಂದರೆ ಆನಂದ್, ಭರತ್, ಕಿರಣ್, ಮಂಜುಳಾ, ರಾಜ್ಕುಮಾರ್ ಈ ಥರ ನಮಗೇನು ಬರುತ್ತೆ ಆಲ್ಫಾಬೆಟಿಕಲ್ ವೈಸ್ ಆಗಿ ನಮಗೆ ನೇಮು ಡಿಸ್ಪ್ಲೇ ಆಗುತ್ತೆ. ಅದನ್ನು ಬರೆಯೋಕ್ಕೆ ನಾವೇನು ಬರಿತೀವಿ ಕ್ವೆರಿ ಸೆಲೆಕ್ಟ್ ಎಸ್ ನೇಮ್ ಫ್ರಮ್ ಸ್ಟೂಡೆಂಟ್ ಆರ್ಡರ್ ಬೈ ಎಸ್ ನೇಮ್ ಅಂತೇಳಿ ಬರಿತೀವಿ. ನೆಕ್ಸ್ಟು ಲಿಸ್ಟ್ ದ ಸ್ಟೂಡೆಂಟ್ಸ್ ಆಲ್ಫಾಬೆಟಿಕಲಿ ಕ್ಲಾಸ್ ವೈಸ್ ಅಂತ ಇದೆ. ಕ್ಲಾಸ್ ವೈಸ್ ಅಂತಂದರೆ ಕ್ಲಾಸ್ ಆರ್ಡರ್ ಬೈ ಎಸ್ ನೇಮ್. ಎಸ್ ನೇಮು ಕ್ಲಾಸು ಗ್ರೂಪ್ ಬೈ ಕ್ಲಾಸ್ ಅಂದರೆ ಗ್ರೂಪ್ ಬೈ ಕ್ಲಾಸ್ ಅಂದರೆ ಇಲ್ಲಿ ನಮಗೆ ಡಿಫ್ರೆಂಟ್ ಕಾಂಬಿನೇಷನ್ಸ್ ಇದ್ದಾವೆ ಅಂದರೆ ಕ್ಲಾಸಸ್ ಇದ್ದಾವೆ 2B 2A ಅಂತೇಳಿ. ಆ 2B 2A ಇರೋವು ಹೆಂಗೆ ಬರುತ್ತೆ ಅಂತ ನೋಡೋಣ. ಸೆಲೆಕ್ಟ್ ಎಸ್ ನೇಮ್. ನೆಕ್ಸ್ಟ್ ಕ್ವೇರಿ ಬಂದ್ಬಿಟ್ಟು ನಮಗೆ ಸೆಲೆಕ್ಟ್ ದ ಸ್ಟೂಡೆಂಟ್ಸ್ ಆಲ್ಫಾಬೆಟಿಕಲಿ ಕ್ಲಾಸ್ ವೈಸ್ ಅಂದರೆ ಕ್ಲಾಸ್ ವೈಸ್ ಬರಬೇಕು ಮತ್ತು ಆಲ್ಫಾಬೆಟಿಕಲ್ ವೈಸ್ ಆಗಿ ಸ್ಟೂಡೆಂಟ್ ನೇಮು ಪ್ರಿಂಟ್ ಆಗಬೇಕು, ಡಿಸ್ಪ್ಲೇ ಆಗಬೇಕು. ಸೊ ಅದನ್ನು ಬರೆಯೋಕ್ಕೆ ನಾವೇನು ಮಾಡ್ತೀವಿ ಅಂದರೆ ಕ್ವೆರಿನ ಸೆಲೆಕ್ಟ್ ಎಸ್ ನೇಮ್ ಕ್ಲಾಸ್ ಫ್ರಮ್ ಸ್ಟೂಡೆಂಟ್ ಆರ್ಡರ್ ಬೈ ಕ್ಲಾಸ್ ಎಸ್ ನೇಮ್ ಅಂತ ಇದೆ. ಕೆಲವೊಂದರಲ್ಲಿ ಈ ಥರ ವರ್ಕ್ ಆಗುತ್ತೆ, ಕೆಲವೊಂದರಲ್ಲಿ ನಾವು ಆರ್ಡರ್ ಬೈ ಕ್ಲಾಸ್ ಆ್ಯಂಡ್ ಗ್ರೂಪ್ ಬೈ ಎಸ್ ನೇಮ್ ಅಂತೇಳಿ ತೊಗೊಳ್ತೀವಿ. ಕ್ವೆರಿನ ಯಾವ ರೀತಿ ಬೇಕಾದ್ರೂ ಬರಿಬೋದು. ಬಟ್ ಇಲ್ಲಿ ಎಸ್ ನೇಮು ಮತ್ತು ಕ್ಲಾಸ್ ಇರೋದ್ರಿಂದ ಸೆಲೆಕ್ಟ್ ಎಸ್ ನೇಮ್ ಕ್ಲಾಸ್ ಫ್ರಮ್ ಸ್ಟೂಡೆಂಟ್ ಆರ್ಡರ್ ಬೈ ಕ್ಲಾಸ್ ಆ್ಯಂಡ್ ಎಸ್ ನೇಮ್ ಅಂದರೆ ಆರ್ಡರ್ ಬೈ ಕ್ಲಾಸ್ ಅಂದರೆ ನಮಗೆ ಇದನ್ನು ಸೆಮಿಕೋಲನ್ ಬರೆದು ಎಂಟರ್ ಕೀ ಪ್ರೆಸ್ ಮಾಡಿದರೆ ಈ ಥರ ನಮಗೆ ಎಸ್ ನೇಮು ಮತ್ತು ಕ್ಲಾಸು ಪ್ರಿಂಟ್ ಆಗ್ತವೆ. ಸೊ ಇಲ್ಲಿ ನಮಗೆ ಎಸ್ ನೇಮ್ ಸ್ಟೂಡೆಂಟ್ ನೇಮು ಫಸ್ಟಿಗೆ ರಾಜ್ಕುಮಾರ್ ರಾವ್ ವಿಜಯ ಅಂತಿದೆ ಅಂದರೆ ಇಲ್ಲಿ ನಮಗೇನು ಬರುತ್ತೆ ಕ್ಲಾಸ್ ವೈಸು ಆಲ್ಫಾಬೆಟಿಕಲ್ ವೈಸಾಗಿ ಬರುತ್ತೆ. ಕ್ಲಾಸ್ 2A ನಲ್ಲಿ ಫಸ್ಟ್ 2A ಪ್ರಿಂಟ್ ಆಗುತ್ತೆ, ಅದಾದಮೇಲೆ 2B ಬರುತ್ತೆ, ಅದಾದಮೇಲೆ 2C ಬರುತ್ತೆ. ಈ 2A ನಲ್ಲಿ ನಮಗೆ ಆಲ್ಫಾಬೆಟಿಕಲ್ ವೈಸಾಗಿ ಸ್ಟೂಡೆಂಟ್ ನೇಮ್ ಪ್ರಿಂಟ್ ಆಗುತ್ತೆ. ಅದೇ ರೀತಿ 2B ನಲ್ಲಿ ಆಲ್ಫಾಬೆಟಿಕಲ್ ವೈಸು ಪ್ರಿಂಟ್ ಆಗುತ್ತೆ ಸ್ಟೂಡೆಂಟ್ ನೇಮು. 2C ನಲ್ಲಿ ಆಲ್ಫಾಬೆಟಿಕಲ್ ವೈಸು ನಮಗೆ ಎಸ್ ನೇಮು ಪ್ರಿಂಟ್ ಆಗುತ್ತೆ. ಈ ಥರ ನಾವು ಏನು ಮಾಡ್ತೀವಿ ಸೆಲೆಕ್ಟ್ ಎಸ್ ನೇಮ್ ಕ್ಲಾಸ್ ಫ್ರಮ್ ಸ್ಟೂಡೆಂಟ್ ಆರ್ಡರ್ ಬೈ ಕ್ಲಾಸ್ ಆ್ಯಂಡ್ ಎಸ್ ನೇಮ್ ಅಂತ ಕ್ಲಾಸ್ ಎಸ್ ನೇಮ್ ಅಂತೇಳಿ ಕ್ವೆರಿನ ಬರಿತೀವಿ. ನೆಕ್ಸ್ಟ್ ಅದಾದಮೇಲೆ ನೆಕ್ಸ್ಟ್ ಕ್ವೆರಿ ಬಂದ್ಬಿಟ್ಟು ಏನಿದೆ ನಮಗೆ ಲಿಸ್ಟ್ ದ ಸ್ಟೂಡೆಂಟ್ಸ್ ಹೂ ಬಾರ್ನ್ ಇನ್ ದ ಮಂತ್ ಆಫ್ ಜೂನ್ ಆಫ್ ಎನಿ ಇಯರ್ ಅಂದರೆ ಯಾವುದೇ ಇಯರ್ ಆಗಿರಬೇಕು, ಇಯರ್ ಸಂಬಂಧ ಇಲ್ಲ, ಬಟ್ ಏನಾಗಿರಬೇಕು ಜೂನಲ್ಲಿ ಬಾರ್ನ್ ಆಗಿರಬೇಕು. ಜೂನಲ್ಲಿ ಬಾರ್ನ್ ಆಗಿರೋ ಸ್ಟೂಡೆಂಟ್ಸ್ನ ಮಾತ್ರ ಡಿಸ್ಪ್ಲೇ ಮಾಡ್ರಿ ಅಂತೇಳಿ ಅವರು ಕೊಟ್ಟಿದ್ದಾರೆ. ಅದನ್ನು ಬರೆಯೋಕ್ಕೆ ನಾವೇನು ಮಾಡ್ತೀವಿ ಸೆಲೆಕ್ಟ್ ಆಸ್ಟ್ರಿಕ್ ಫ್ರಮ್ ಸ್ಟೂಡೆಂಟ್ ವೇರ್ ಮಂತ್ ಆಫ್ DOB ಅಂದರೆ ಇಲ್ಲಿ ನಾವೇನು ತೊಗೊಂಡಿರ್ತೀವಿ ನಾವಿಲ್ಲಿ ಇನ್ಸರ್ಟ್ ಮಾಡುವಾಗ ಡೇಟ್ ಇಯರು ಮಂತು ಮತ್ತು ಡೇಟನ್ನು ತೊಗೊಂಡಿರ್ತೀವಿ. ಅಲ್ಲಿ ತೊಗೊಂಡಾಗ ಮಿಡ್ಲಲ್ಲಿ ಏನು ಬರಿತೀವಲ್ಲ ಅದು ಏನು ಕರಿತೀವಿ ಮಂತ್ ಕರಿತೀವಿ. ಸೊ ಜೂನ್ನಾಗ ಅಂತ ಕೇಳಿದರೆ ನಾವು ಜೂನು 6 ಇರೋದ್ರಿಂದ ಮಂತು ಇಸಿಟ್ಟು. ಸೊ ಅದನ್ನೇನು ಬರಿತೀವಿ ಸೆಲೆಕ್ಟ್ ಆಸ್ಟ್ರಿಕ್ ಫ್ರಮ್ ಸ್ಟೂಡೆಂಟ್ ವೇರ್ ಮಂತ್ ಅನ್ನೋದು ಡೇಟ್ ಆಫ್ ಬರ್ತ್ ಒಳಗೆ ಡೇಟ್ ಆಫ್ ಬರ್ತ್ ಒಳಗೆ ಮಂತ್ ಇಲ್ಲಿರುತ್ತೆ, ಮಿಡ್ಲಲ್ಲಿರುತ್ತೆ. ಆ ಮಿಡ್ಲಲ್ಲಿ 6 ಅನ್ನೋದು ಯಾವುದಿರುತ್ತೋ ಅದನ್ನು ಮಾತ್ರ ಪ್ರಿಂಟ್ ಮಾಡುವ ಅಂತೇಳಿ ಕೇಳ್ದಂಗೆ ಎಂಟರ್ ಕೀ ಪ್ರೆಸ್ ಮಾಡಿದರೆ ನಮಗೇನು ಬರುತ್ತೆ 2004 6/18 ಅಂದರೆ ಈ ಸ್ಟೂಡೆಂಟು ಮತ್ತು ಈ ಸ್ಟೂಡೆಂಟು ಏನಾಗಿದ್ದಾರೆ ಅವರು ಜೂನ್ನಲ್ಲಿ ಬಾರ್ನ್ ಆಗಿದ್ದಾರೆ. ಸೊ ಡೇಟ್ ಆಫ್ ಬರ್ತ್ DOB ಮಂತ್ ಆಫ್ DOB ಅಂದರೆ ಇಲ್ಲಿ ಮಿಡ್ಲಲ್ಲಿ ಏನು ಬರುತ್ತೋ ಅದು. ಅದೇ ನಮಗೆ ಇಯರಲ್ಲಿ ಬೇಕಿತ್ತಪ್ಪ ಅಂದರೆ ಇಲ್ಲಿ ನಾವು ಇಯರ್ ಅಂತ ಮೆನ್ಷನ್ ಮಾಡ್ತೀವಿ. ಅದೇ ರೀತಿ ಯಾವುದೇ ಒಂದು ಡೇಟಲ್ಲಿ ಇಯರನ್ನು ಡಿಸ್ಪ್ಲೇ ಮಾಡ್ರಿ ಅಂತ ಕೇಳಿದರೆ ಇಲ್ಲಿ ಡೇಟ್ ಆಫ್ DOB ಅಂತ ಬರಿತೀವಿ. ಬ್ರ್ಯಾಕೆಟಲ್ಲಿ DOB ಅನ್ನೋ ಅಟ್ರಿಬ್ಯೂಟ್ ಇರುತ್ತೆ, ಅಲ್ಲಿ ಯಾವುದಿರುತ್ತೋ ಆ ಡೇಟ್ನ ಮೆನ್ಷನ್ ಮಾಡ್ತೀವಿ. ಸೊ ಈ ಥರ ನಾವೇನು ಮಾಡ್ತೀವಿ ಈ ಕ್ವೆರಿನ ಎಕ್ಸಿಕ್ಯೂಟ್ ಮಾಡ್ತೀವಿ. ನೆಕ್ಸ್ಟ್ ಅದೇ ರೀತಿ ನೆಕ್ಸ್ಟ್ ಇನ್ನೊಂದು ಕ್ವೆರಿ ಬಂದ್ಬಿಟ್ಟು ಏನಿದೆ ಕೌಂಟ್ ದ ನಂಬರ್ ಆಫ್ ಸ್ಟೂಡೆಂಟ್ಸ್ ಜೆಂಡರ್ ವೈಸ್ ಅಂದರೆ ಜೆಂಡರ್ ವೈಸು ಕೌಂಟ್ ಮಾಡಬೇಕು. ಅದನ್ನು ಬರೆಯೋಕ್ಕೆ ನಾವೇನು ಮಾಡ್ತೀವಿ ಸೆಲೆಕ್ಟ್ ಜೆಂಡರ್ ಕೌಂಟ್ ಆಸ್ಟ್ರಿಕ್ ಅಂದರೆ ಅವು ಜೆಂಡರ್ ಏನಿರುತ್ತೋ ಆ ಜೆಂಡರ್ ಟೋಟಲ್ ಕೌಂಟ್ ಎಷ್ಟು ಬರುತ್ತೋ ಅದನ್ನು ಕೌಂಟ್ ಮಾಡುವಂಥ ಫ್ರಮ್ ಸ್ಟೂಡೆಂಟ್ ಗ್ರೂಪ್ ಬೈ ಜೆಂಡರ್ ಯಾವುದ್ರ ಬಂದು ಗ್ರೂಪ್ ಬೈ ಜೆಂಡರ್ ಅಂತೇಳಿ ಮಾಡ್ತೀವಿ. ಇದನ್ನು ಬರೆದು ನಾವು ಎಂಟರ್ ಕೀ ಪ್ರೆಸ್ ಮಾಡಿದರೆ ನಮಗೇನು ಬರುತ್ತೆ ಮೇಲು
7 ಇದ್ದಾರೆ, ಫೀಮೇಲು 3 ಮೆಂಬರ್ಸ್ ಇದ್ದಾರೆ ಅಂತೇಳಿ ಪ್ರಿಂಟ್ ಆಗುತ್ತೆ. ಸೊ ಟೋಟಲ್ ಆಗಿ ಎಮ್ ನಾವು ಎಷ್ಟಿದೆ ಅಂತ ಕೌಂಟ್ ಮಾಡುತ್ತೆ, ಎಫ್ ಇರೋದು ಎಷ್ಟಿದೆ ಅಂತೇಳಿ ಕೌಂಟ್ ಮಾಡುತ್ತೆ. ಸೊ ಈ ಥರ ಕ್ವೇರೀಸ್ನ ನಾವು ಏನು ಮಾಡ್ತೀವಿ, ಟೈಪ್ ಮಾಡಿ ಎಕ್ಸಿಕ್ಯೂಟ್ನ ಮಾಡ್ತೀವಿ. ಇದು ನಿಮ್ಮ MySQL ಪ್ರೋಗ್ರಾಮ್ನ ಥರ್ಡ್ ಪ್ರೋಗ್ರಾಮು. ನೆಕ್ಸ್ಟ್ ಪ್ರೋಗ್ರಾಮು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇನ್ನು ಈ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿರೋ ಸಬ್ಸ್ಕ್ರೈಬ್ ಆಗಿರಿ, ಮತ್ತು ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿರಿ. ವಿಡಿಯೋ ಅಥವಾ ಈ ಕಾನ್ಸೆಪ್ಟ್ ಅರ್ಥ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ.